ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ವಿಚಾರದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಟಾಕ್ ವಾರ್ ಏರ್ಪಟ್ಟಿದೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಬಜೆಟ್ನಲ್ಲಿ ಮಂಡನೆ ಮಾಡಿರುವಂತಹ ಬಜೆಟ್ನಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಸಂಜೀವ್ ಮಠಂದೂರು ಟೀಕೆ ಮಾಡಿದರು. ಪುತ್ತೂರಿನ ಮಾಜಿ ಬಿಜೆಪಿ ಶಾಸಕ ಸಂಜೀವ್ ಮಠಂದೂರು ಟೀಕೆ ಮಾಡಿದರು. ಸಂಜೀವ್ ಮಠಂದೂರುಗೆ ಈಗ ಶಾಸಕ ಅಶೋಕ್ ಕುಮಾರ್ ರೈ ತಿರುಗೇಟು ಕೊಟ್ಟಿದ್ದಾರೆ. ಕಾಲೇಜಿಗಾಗಿ ಮೀಸಲಿಟ್ಟಂತಹ ಜಾಗದಲ್ಲಿ ಫ್ಯಾಕ್ಟರಿ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡಿದ್ರು. ಮೀನು ಒಣಗಿಸುವ ಫ್ಯಾಕ್ಟರಿ ನಿರ್ಮಾಣಕ್ಕೆ ಮಠಂದೂರು ಅವರು ಮುಂದಾಗಿದ್ರು. ಯಾರಿಗೂ ಬೇಡದೇ ಇರುವಂತಹ ಒಣ ಮೀನಿನ ಘಟಕ ಪುತ್ತೂರಿಗೆ ತರೋದಕ್ಕೆ ಅಂತ ಅವರು ಉದ್ದೇಶ ಇಟ್ಕೊಂಡಿದ್ರು. ಅಂತಹ ಪೆದ್ದ ಶಾಸಕ ಅವರಾಗಿದ್ರು ಅಂತ ಅಶೋಕ್ ಕುಮಾರ್ ರೈ ವ್ಯಂಗ್ಯವಾಡಿದ್ದಾರೆ. ಮಾಜಿ ಶಾಸಕ ಸಂಜೀವ್ ಮಠಂದೂರು ವಿರುದ್ಧ ಅಶೋಕ್ ರೈ ವಾಗ್ದಾಳಿ ನಡೆಸಿದ್ದಾರೆ. ಭಾರಿ ವಿಶ್ವಾಸ ಇಟ್ಟಿದ್ರು. ಈ ಸಲ ಮೆಡಿಕಲ್ ಕಾಲೇಜ್ ಆಗ್ತದೆ. ಅಶೋಕ್ ರೈ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ, ಬೆಲೆ ಕೊಡ್ತಾರೆ, ಅವರಿಗೊಂದು ಗೌರವ ಇಡೀ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ಬಹುಶಃ ಇವತ್ತು ಟುಸ್ ಆಗಿದೆ. ಬಜೆಟಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ಈಗಿರುವ 100 ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಇದೇ ಬಜೆಟಲ್ಲಿ ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ 200 ಹಾಸಿಗೆ ಹಾಗೂ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು. ಹಾಗಾದರೆ ಪುತ್ತೂರಿಗೆ ಭರವಸೆ ಮಾತ್ರ. ಇದು ಶಾಸಕರನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಬಹುಶಃ ಅವರ ಒತ್ತಡಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಎಲ್ಲಿಯಾದರೂ ಮೆಡಿಕಲ್ ಕಾಲೇಜು ಕೊಡದಿದ್ದರೆ ಅದಕ್ಕೆ ಇಷ್ಟು ಗ್ರ್ಯಾಂಟ್ ಕೊಡ್ತೇವೆ, ಯಾವುದೋ ಒಂದು ಮೆಡಿಕಲ್ ಹಾಸ್ಪಿಟಲ್ ಕೊಡದಿದ್ದರೆ ಇಷ್ಟು ಬೆಡ್ಡಿನ ಆಸ್ಪತ್ರೆ ಕೊಡ್ತೇವೆ, ಮೊಳಕಾಲ್ಮೂರು ಮತ್ತು ವಿರಾಜಪೇಟೆ ಕೊಟ್ಟ ಹಾಗೆ ಅಂತ ಕೊಡಬೇಕಿತ್ತು. ಇದು ಯಾವುದು ಕೊಡಲಿಲ್ಲ. ಇದು ಏನು ಹೇಳ್ತದೆ? ಒಟ್ಟು ಪುತ್ತೂರಿನ ಜನರನ್ನು ಇವತ್ತು ಮೋಸ ಮಾಡುವಂಥ ಒಂದು ಕೆಲಸ ಈ ಬಜೆಟಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಸ್ಪಷ್ಟತೆ ಇರಬೇಕು ಬಜೆಟಲ್ಲಿ. ಸಹಜವಾಗಿ ಎಕರೆ ಜಾಗದಲ್ಲಿ ನಿಮ್ಮ ಹಿಂದಿನ ಈಗ ಏನು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಆ ಶಾಸಕರು ಒಣಗಿನ ಮೀನನ್ನು ಒಣಗಿಸುವ ಪ್ಲಾನ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ರು. ನಾನು ಅವ್ರಿಗೆ ಕೇಳಿದ್ರು ಎಷ್ಟು ತಲೆ ಇದೆ ಮಾಡ್ತಾರೆ ಅವರಿಗೆ. ಮತ್ತೆ ಅವ್ರು ಮೆಡಿಕಲ್ ಕಾಲೇಜಲ್ಲಿ ತರೋದು ಆ ಒಣಗಿದ ಮೀನು ಮಾಡ್ಲಿಕ್ಕೆ ಇವತ್ತಿನವರೆಗೆ ಯಾರು ಆಗ್ಲಿಲ್ಲ, ಯಾರು ಕೊಡ್ಲಿಲ್ಲ ಜಾಗ. ಅಲ್ಲಿ ಒಂದು ಲಕ್ಷಗಟ್ಟಲೆ ನಾಯಿಗಳು, ಲಕ್ಷಗಟ್ಟಲೆ ನೋಣ ಹೊಡೆದು ಬೀಳ್ತದೆ. ಯಾರು ಮಾಡಿದ್ರು ಇಷ್ಟೊಳಗೆ? ಇವರು ಯಾರು ಇಲ್ಲದ ಒಣಗಿ ಮೀನು ಒಣಗಿಸುವ ಪ್ರಾಜೆಕ್ಟ್ ಅನ್ನು ಇಲ್ಲಿ ತರ್ತಾರಲ್ಲ. ಪುನಃ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದು ಎಲ್ಲ ಬಿಟ್ಟದ್ದು. ಈ ಒಣಗಿಯ ಮೀನಿಗೆಲ್ಲಿ ಜಾಗ ಕೊಡಲ್ಲ, ಅದನ್ನು ತಂದು ಈ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಮಾಡುವಂತ ಇಂಥ ಬೆದ್ರು ಇಲ್ಲಿ ಇದ್ರೆ ಮಾತಾಡ್ತಾರಲ್ಲ. ಅಂದ್ರೆ ಮೀನು ಅಷ್ಟು ಇದ ಅಂತೇಳಿ, ಮೀನು ಅಷ್ಟು ಚೀಪ್ ಅಂತೇಳಿ ಹಾಗಲ್ಲ. ಅದು ಮೀನು ಚೀಪ್ ಅಲ್ಲ. ನಾವು ದಿವಸ ಮೀನ್ ತಿಂತೇವೆ, ನಾನು ಬೆಳಿಗ್ಗೆ ಎಲ್ಲ ಮೀನ್ ತಿಂತೇವೆ. ಆದ್ರೆ ನೋಡಿ ಆ ಪ್ರಾಜೆಕ್ಟ್ ಇವತ್ತವರೆಗೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಮೀನು ಒಣಗಿಸುವುದಿಲ್ಲ ಅಂದ್ರೆ ಸಮುದ್ರದ ಬರಿಯಲ್ಲಿ ಉಪ್ಪು ಇರುವಂತ ಸ್ಯಾಂಡ್ ಏನಿದೆ ಅದರ ಮೇಲೆ ಒಣಗಿಸುವಂತದ್ದು. ನೀವು ಇಲ್ಲಿ ಬಂದು ಒಣಗಿಸಿದ್ರೆ ಇಲ್ಲಿ ನೋಡದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಿದೆಯಾ? ನಾಯಿಗಳನ್ನು ಇಲ್ಲಿ ನಡೀಲಿಕ್ಕೆ ಈ 40 ಎಕರೆ ಜಾಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯಾಗಿತ್ತು. ಆದರೆ ಈಗ ಮಾಜಿ ಹಾಗೂ ಹಾಲಿ ಶಾಸಕರ ನಡುವೆ ಇದೇ ವಿಚಾರ ಟಾಕ್ ವಾರ್ಗೆ ಕಾರಣವಾಗ್ತಾ ಇದೆ. ಯಾವ ರೀತಿಯಾಗಿ ನಾಯಕರ ನಡುವೆ ಇದು ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ಅಂತ? ಸಂತೋಷ್, ಸಾಮಾನ್ಯವಾಗಿ ತುಂಬಾ ಜನ ಇದನ್ನ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ಮಾಜಿ ಸಿಎಂ ಸದಾನಂದ ಗೌಡರು ಕೂಡ ಪುತ್ತೂರು ಭಾಗದಲ್ಲಿ ಆಯ್ಕೆಯಾಗಿದ್ದಂಥವರು ಮತ್ತು ಅನೇಕ ನಾಯಕರು ಈ ಭಾಗದಲ್ಲಿ ಇದ್ರು. ಆರೋಗ್ಯ ಸಚಿವರಾಗಿದ್ದಂತಹ ಯುಟಿ ಖಾದರ್ ಅವರು ಕೂಡ ಬಹಳ ಪ್ರಯತ್ನ ಪಟ್ಟರು ಕೂಡ ಪುತ್ತೂರು ಭಾಗಕ್ಕೊಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತರಬೇಕು ಅನ್ನುವಂತ ಕನಸಾಗಿ ಉಳಿದಿತ್ತು. ಆದ್ರೆ ಬಹು ಜನರ ಬೇಡಿಕೆಯೂ ಕೂಡ ಆಗಿತ್ತು. ಅದನ್ನ ತಡೆಯೋದಕ್ಕೆ ಅಂತ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಯ ಲಾಬಿ ಕೂಡ ಇತ್ತು ಅನ್ನುವಂತಹ ಆರೋಪಗಳು ಕೂಡ ಐತಿ. ಹೊತ್ತಿನಲ್ಲಿ ಈಗ ಮೊನ್ನೆ ಬಜೆಟ್ ನಲ್ಲಿ ಒಂದು ಆಶಾದಾಯಕವಾಗಿರುವಂತಹ ಬೆಳವಣಿಗೆ ನಡೆದಿದೆ.
ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜಿನ ಒಂದು ಭರವಸೆಯನ್ನ ನೀಡಲಾಗಿದೆ. ಆದ್ರೆ ಈ ಬಗ್ಗೆ ಈಗ ಮಾಜಿ ಶಾಸಕ ಅಂದ್ರೆ ಪುತ್ತೂರಿನ ಬಿಜೆಪಿಯ ಮಾಜಿ ಶಾಸಕರಾಗಿರುವ ಸಂಜೀವ ಮಠಂದೂರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಜೆಟ್ ನಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನುವಂತಹ ರೀತಿಯ ಅವರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಹೇಳಿಕೆಗೆ ಈಗ ಅಶೋಕ್ ಕುಮಾರ್ ರೈ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಶಾಸಕರು ಆ ಒಂದು ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟಂತಹ ಜಾಗದಲ್ಲಿ ಒಣ ಮೀನನ್ನ ಒಣಗಿಸುವಂತ ಫ್ಯಾಕ್ಟರಿನ ತರೋದಕ್ಕೆ ಮುಂದಾಗಿದ್ರು. ಅಂತಹ ಪೆದ್ದ ಶಾಸಕರು ಅವರು. ಒಣ ಮೀನಿನ ಫ್ಯಾಕ್ಟರಿ ಆಗ್ತಾ ಇದ್ರೆ ಆ ಜಾಗದಲ್ಲಿ ಒಂದು ರೀತಿ ಸಾಂಕ್ರಾಮಿಕ ರೋಗದ ತಾಣವಾಗ್ತಾ ಇತ್ತು ಅನ್ನುವಂತಹ ರೀತಿಯ ಆ ತಿರುಗೇಟನ್ನ ಅಶೋಕ್ ಕುಮಾರ್ ರೈ ಅವರು ಕೊಟ್ಟಿರುವಂತದ್ದು. ಈ ಒಂದು ಫೈಟ್ ಅನ್ನುವಂಥದ್ದು ಪುತ್ತೂರು ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಕ್ರೆಡಿಟ್ ವಾರ್ ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಆದ್ರೆ ಕಾಲೇಜು ಘೋಷಣಾದ ಬಗ್ಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಅಸಮಾಧಾನ ಇದ್ದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇದೆ. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.